ಹಾಯ್ ಅಮೃತಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅಮೃತಧಾರೆಯಲ್ಲಿ ಏನಾಯಿತು ಅಂತ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಭೂಮಿಕಾ ಇದ್ದಳು ಗೌತಮ್ಗೆ ಕಾಲ್ ಮಾಡ್ತಾಳೆ. ಅವಾಗ ಗೌತಮ್ ಅವರೇ ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿಕಾ ವಿಚಾರಿಸ್ತಿರ್ತಾಳೆ. ಇದೇನು ಭೂಮಿಕಾ ಅವರೇ ಇದ್ದಕ್ಕಿದ್ದಂಗೆ ಕಾಲ್ ಮಾಡಿದ್ದೀರಾ, ಏನು ವಿಚಾರ ಅಂದಾಗ ಏನೂ ಇಲ್ಲಪ್ಪ ಅಂದಾಗ ನಾನು ಆಫೀಸಲ್ಲಿದ್ದೀನಿ, ನೀವೇನು ಮಾಡ್ತಿದ್ದೀರಾ. ನಾನು ಏನೂ ಇಲ್ಲ, ನಿಮಗೆ ಊಟಕ್ಕೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳೋದಕ್ಕೋಸ್ಕರ ಫೋನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿಕಾ ಹೇಳ್ತಾಳೆ. ಅವಾಗ ಅಯ್ಯೋ ಭೂಮಿಕಾ ಅವರೇ ಇದನ್ನೇನು ಕೇಳ್ತಾ ಇದ್ದೀರಾ, ಇದನ್ನೇನು ಹೊಸದಾ, ನೀವೇ ಮಾಡ್ತೀರಲ್ಲ ಅದೇ ರೀತಿ ಯಾವುದೋ ಒಂದು ಮಾಮೂಲಿ ಮಾಡಿರಿ, ಹೇಗೋ ನಾನು ಊಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ಅದು ಹೇಗೆ ಆಗುತ್ತೆ, ನಿಮಗೇನು ಇಷ್ಟ ಹೇಳಿ ಅದನ್ನು ನಾನು ಇವತ್ತು ಕುಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿಕಾ ಹೇಳ್ತಾಳೆ. ಅಯ್ಯೋ ಭೂಮಿಕಾ ಅವರೇ ನೀವು ಏನೇ ಮಾಡಿದ್ರೂ ಅದು ಚೆನ್ನಾಗೇ ಇರುತ್ತೆ, ನೀವು ಏನು ಮಾಡಿದ್ರು ನಾನು ಅದನ್ನು ತಿಂದೇ ತಿಂತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ನೀವು ಯಾವ ಅಡುಗೆ ಮಾಡಿದ್ರೂ ಅಷ್ಟೇ ಚೆನ್ನಾಗಿರುತ್ತೆ, ನಾನು ಅಷ್ಟೇ ಇಷ್ಟಪಟ್ಟು ತಿಂತೀನಿ, ನೀವು ಯಾವುದೇನು ಸಹಿತ ವೇಸ್ಟ್ ಮಾಡೋ ಥರ ಮಾಡಲ್ಲ, ನನಗೆಲ್ಲ ಇಷ್ಟ ಆಗೋ ಥರ ಅಡುಗೆನೇ ನೀವು ಮಾಡ್ತೀರಾ, ನೀವೇನು ಮಾಡಿಕೊಟ್ರು ನನಗೆ ಅದು ಇಷ್ಟನೇಯ, ನೀವು ಮಾಡಿಕೊಡ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಿರ್ತಾನೆ. ಆದರೆ ಆನಂದಿದ್ದನು ಇದನ್ನೆಲ್ಲ ಕೇಳಿಸ್ಕೊತಾರೆ. ಆಹಾ ಜೋಡಿ ಅಂದರೆ ಹೀಗಿರಬೇಕಿತ್ತು, ಹೀಗೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ಕೇಳೋದಕ್ಕೆ ಕಾಲ್ ಮಾಡಿದ್ದಾರೆ ಅಂದರೆ ಆಹಾ ಇವ್ರ ಮೇಲೆ ಎಷ್ಟು ಪ್ರೀತಿ ಇರ್ಬೋದಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಆನಂದು ಕೇಳಿಸ್ಕೊತಿರ್ತಾನೆ. ಅವಾಗ ಸರಿ ಆದಷ್ಟು ಬೇಗ ನಿನಗೇನು ಇಷ್ಟನೋ ಅದನ್ನೇ ಕುಕ್ ಮಾಡು, ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಫೋನ್ನ ಕಟ್ ಮಾಡ್ತಾರೆ. ಅವಾಗ ಏಯ್ ಏನೋ ಮಾಡ್ತಾ ಇದೆಯಲ್ಲಿ ಇಂದ ಅಲ್ಲ ಕಣೋ, ನಿಮ್ಮ ಜೋಡಿ ಅಂದರೆ ಜೋಡಿ ಕಣೋ, ಅಲ್ಲ ನಿನಗೇನು ಇಷ್ಟ, ನಿನಗೇನು ಅಡುಗೆ ಮಾಡಬೇಕು ಅಂತ ಕೇಳೋದಕ್ಕೋಸ್ಕರ ನಿಮ್ಮ ಮನೆಯವ್ರು ಫೋನ್ ಮಾಡಿದಾರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಆನಂದ್ ಹೇಳ್ತಾನೆ. ಅಯ್ಯೋ ಅದಕ್ಕೆ ಯಾಕಲ್ಲ ಹೀಗೆ ಹೇಳ್ತಿದ್ಯಾ, ಏಕೆ ನಾನು ಡಾರ್ಲಿಂಗ್ ಮಾಡ್ಕೊಡಲ್ವ ನಿನಗೆ ಅಂದ. ಅಯ್ಯೋ ಮಾಡಿಕೊಡ್ತಾಳಪ್ಪ, ಅವಳು ಏನು ಮಾಡಿದ್ರು ಅದನ್ನು ಬಾಯಿ ಮುಚ್ಕೊಂಡು ತಿನ್ನಬೇಕು, ಇಲ್ಲ ಅಂದರೆ ನಾಳೆ ಅದು ಇರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅದೇನೋ ನಿಜ ಕಣೋ, ನೀನು ಪುಣ್ಯ ಮಾಡಿದೀಯ ಕಣೋ ಭೂಮಿಕಾ ಅಂತ ಹೆಂಡ್ತಿ ಪಡೆಯೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಆನಂದ್ ಹೇಳ್ತಾನೆ. ಅಯ್ಯೋ ನನ್ನ ಡಾರ್ಲಿಂಗ್ ಪಡೆಯೋದಕ್ಕೂ ನೀ ಪುಣ್ಯ ಮಾಡಿದೆಯಾ ಬಿಡೋ ಅಂದಾಗ ಹೌದು ಹೌದು ತುಂಬ ಪುಣ್ಯ ಮಾಡಿದ್ದೀನಿ ಬಿಡಪ್ಪ ಅಂತ ಅಂದ್ಬಿಟ್ಟು ಸರಿ ಸರಿ ಇದನ್ನು ಸ್ವಲ್ಪ ಫೈಲ್ನ ನೋಡ್ತಿರೋ ಅಂತ ಅಂದ್ಬಿಟ್ಟು ಅಲ್ಲಿಂದ ಆನಂದು ಹೊರಟೋಗ್ತಾನೆ. ಆದರೆ ಇಲ್ಲಿ ಲಕ್ಷ್ಮೀಕಾಂತ್ ಇದ್ದನು ಜಯದೇವ್ನ ಜೈಲಿಂದ ಬಿಡಿಸೋದಕ್ಕೋಸ್ಕರ ಬರ್ತಾನೆ. ಅವಾಗ ಇಲ್ಲಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಹೊರಗಡೆ ಬಂದುಬಿಟ್ಟು ಅಲ್ಲ ಅಳಿಮಯ್ಯು ಇನ್ನು ಮುಂದಾದರೂ ನೀವು ಬದಲಾಗಲೇಬೇಕು, ಇನ್ನೂ ಎಷ್ಟು ದಿವಸ ಅಂತ ಹೀಗಿರ್ತೀಯ, ನಾವು ಇನ್ನೊಬ್ರಿಗೆ ಇಷ್ಟವಾಗೇ ಇರಬೇಕು, ನಾವು ಎಷ್ಟೇ ದಿವಸ ದ್ವೇಷ ಆಕ್ರೋಶ ಮಾಡೋಕ್ಕೆ ಹೋದ್ರೂ ನಡೆಯೋಕ್ಕಲ್ಲ, ಇನ್ನು ಮುಂದಾದರೂ ನೀನು ಒಳ್ಳೆಯನಾಗಿರೋ ಅಂತ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಹೇಳ್ತಾನೆ. ಏನು ಹೇಳ್ತಾ ಇದೀಯ ನೀನು ಅಂದಾಗ ಹೌದು ಕಣೋ, ನಿಮ್ಮ ಅಣ್ಣನ ಮೇಲೆ ಏನಕ್ಕೆ ಇಷ್ಟೊಂದು ದ್ವೇಷ, ಎಲ್ಲ ಮರೆತು ಇನ್ನು ಮುಂದೇನಾದರೂ ನೀನು ಆರಾಮಾಗಿರೋ ಅಂತ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಜಯದೇವ್ಗೆ ತುಂಬಾ ಹೇಳಕ್ಕೆ ಹೋಗ್ತಾನೆ. ಏನೋ ನಾನು ಬದಲಾಗದ, ನಾನು ಜಾಯ್ ಮಂದಲೇ ಇಲ್ಲ ನಾನು ಬದಲಾಗೋದು ಅಂತ ಅಂದ್ಬಿಟ್ಟು ಇಲ್ಲಿ ಜಯದೇವ್ ಹೇಳ್ತಾನೆ. ಅವಾಗ ನೋಡು ಮಾವ ಇದನ್ನೆಲ್ಲ ಕಲಿಸಿದ್ಯಾರೋ, ನಾನು ಹುಡ್ತಾನೆ ಬಂದಿತ್ತು ನನಗೆ ಸಿಟ್ಟು ಆಕ್ರೋಶ, ನಮ್ಮ ಅಣ್ಣನ ಕಂಡ್ರೆ ಹೀಗೆ ಅಂತ ಎಲ್ಲ ಹುಟ್ಟಿದ್ದಾರು ಯಾರಿಂದ ಹೇಳಿ, ನಿಮ್ಮಿಂದ, ನಿಮ್ಮ ಸಿಸ್ಟರಿಂದ. ಇದೆಲ್ಲ ಆಗೋದಕ್ಕೆ ಕಾರಣನೇ ನೀವಿಬ್ಬರು, ನಮ್ಮ ಮನಸ್ಸಲ್ಲಿ ನನ್ನ ಅಣ್ಣನ ಕಂಡ್ರೆ ದ್ವೇಷ ಬೆಳೆಯೋದಕ್ಕೆ ಕಾರಣನೇ ನೀವು ಅಂತ ಅಂದ್ಬಿಟ್ಟು ಇಲ್ಲಿ ಜಯದೇವು ಲಕ್ಷ್ಮೀಕಾಂತ್ಗೆ ಬೈತಿರ್ತಾನೆ. ಅಯ್ಯೋ ಆಗೋದೇನೋ ಆಗೋಯ್ತು, ಇನ್ನು ಮುಂದಾದ್ರೂ ಬದಲಾಗೋ, ನಾವೆಲ್ಲ ಬದಲಾಗಿಲ್ವೇನೋ ಅಂತ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಹೇಳ್ತಾನೆ. ನೀವು ಬದಲಾಗಿರ್ಬೋದು, ಆದರೆ ನಾನು ಯಾವುದೇ ಕಾರಣಕ್ಕೂ ಬದಲಾಗೋ ಮಗನೇ ಅಲ್ಲ, ನನ್ನ ಸೈಡ್ನ ತೀರ್ಸ್ಕೊಂತೀನಿ, ಯಾವ ರೂಪದಲ್ಲ, ಯಾವತ್ತಾದರೂ ಒಂದು ದಿವಸನಾದರೂ ನನ್ನ ಸೈಡ್ನ ನಾನು ತೀರಿಸ್ಕೊತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಜಯದೇವು ಮತ್ತೆ ಸವಾಲು ಮಾಡ್ತಾನೆ. ಆದರೆ ಲಕ್ಷ್ಮೀಕಾಂತ್ ಏನೇ ಹೇಳಿದ್ರು ಇಲ್ಲಿ ಜಯದೇವ್ ಕೇಳೋ ಸ್ಥಿತಿ ಇರಲ್ಲ. ಅವಾಗ ಇಷ್ಟ್ರ ಮೇಲೆ ನಿನ್ನ ಬಿಟ್ಟಿದ್ದು ಅಳಿಮಯ್ಯ, ಇನ್ನು ಮುಂದಾದರೂ ನೀನು ಒಳ್ಳೆನಾಗ್ತಿ ಅಂತ ಅಂದ್ಕೊಂಡಿದ್ದೆ, ಇದು ನಿನ್ನೆ ಬಿಟ್ಟಿದ್ದು ಅಂತ ಅಂದ್ಬಿಟ್ಟು ಅಲ್ಲಿಂದ ಲಕ್ಷ್ಮೀಕಾಂತ್ ಮನೆಗೆ ಬರ್ತಾನೆ. ಇಲ್ಲಿ ಮನೆಗೆ ಬಂದುಬಿಟ್ಟು ಎಲ್ಲ ಸತ್ಯವನ್ನು ಇಲ್ಲಿ ಆನಂದ್ ಹಾಗೆ ಅಪರ್ಣ ಮುಂದೆ ಹೇಳ್ತಾನೆ. ಅವಾಗ ಆನಂದ್ ಇದ್ದನು ಯಾಕೆ ಈ ಥರ ಮಾಡಿದ್ರಿ ಲಕ್ಷ್ಮೀಕಾಂತ್ ಅಂಕಲ್, ಇವಾಗಲೇ ಆಗ ಹೋಗಿರೋದು ನಿಮಗೆ ಗೊತ್ತಿಲ್ವಾ, ಅವನಿಂದ ಎಷ್ಟೊಂದು ಅನಾಹುತಗಳಾಗಿದ್ದಾವೆ, ನಮ್ಮ ಫ್ಯಾಮಿಲಿ ಹಾಗೆ ಗೌತಮ್ ಫ್ಯಾಮಿಲಿಗೆ ಎಷ್ಟೊಂದು ತೊಂದರೆಗಳಾಗಿದ್ದಾವೆ, ನೀವು ಮತ್ತೆ ಯಾಕೆ ಅವನಿಗೆ ಸಪೋರ್ಟ್ ಮಾಡೋಕ್ಕೆ ಹೋದ್ರಿ, ಮತ್ತೆ ಅವ್ನಿಗೆ ಯಾಕೆ ಜೈಲಿಂದ ಬಿಡಿಸಿದ್ರಿ, ಅವನು ಸ್ವಲ್ಪ ದಿವಸ ಅಲ್ಲೇ ಇದ್ದು ಸರಿ ನೋವು ತಿಂದಿದ್ರೆ ಗೊತ್ತಾಗಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಆನಂದ್ ಇದ್ದನು ಬೈತಿರ್ತಾನೆ. ಆದರೆ ಏನು ಮಾಡೋದು, ಕಳ್ಳ ಸಂಬಂಧ, ಏನೋ ಇವತ್ತಲ್ಲ ನಾಳೆ ಒಳ್ಳೆನಾಗ್ಬೋದು, ನಾವೆಲ್ಲ ಒಳ್ಳೆನಾಗಿದ್ದೀವಿ, ಅವನು ಸಹಿತ ಒಳ್ಳೆನಾಗ್ಬೋದು ಅನ್ನೋ ಒಂದು ಆಸೆಗೋಸ್ಕರ ಹಾಗೆ ಮಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಹೇಳ್ತಾನೆ. ಆದರೆ ಅಪರ್ಣನು ಸಹಿತ ಸಖತ್ ಬೇಜಾರು ಮಾಡ್ಕೊತಾಳೆ. ಇವನಿಂದ ಮತ್ತೆ ನಮಗೆ ಅಪಾಯ ಕಟ್ಟಿಟ್ಟ ಬುದ್ಧಿ, ಅವನು ಹೇಗೋ ಜೈಲಲ್ಲಿ ಇರ್ತಿದ್ದ, ಮತ್ತೇನಕ್ಕೆ ಇವ್ರು ಬಿಡಿಸಿದ್ರು ಅಂತ ಅಂದ್ಬಿಟ್ಟು ಅವಳು ಸಹಿತ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಆನಂದ್ ಇದ್ದನು ನೀವು ಬಿಡಿಸ್ಕೊಂಬಂದಿರೋ ತಪ್ಪೆಯ, ಇನ್ನೊಂದ್ಸಲ ನೀನು ಅವ್ರಿಗೆ ಏನಾದರೂ ಸಹಾಯ ಅಥವಾ ಅವ್ನಿಗೆ ಏನಾದರೂ ಮಾಡೋದಿದ್ರೆ ನಮಗೆ ಹೇಳ್ಬಿಟ್ಟು ಮಾಡಿ, ಅವ್ನು ಸರಿ ಇಲ್ಲ ನೋಡಿ ಅಂತ ಅಂದ್ಬಿಟ್ಟು ಇಲ್ಲಿ ಆನಂದು ಲಕ್ಷ್ಮೀಕಾಂತ್ಗೆ ಹೇಳ್ತಿರ್ತಾನೆ. ಆದರೆ ಜಯದೇವ್ ಇದ್ದನು ಇದನ್ನೇ ಇಲ್ಲಿಗೆ ಬಿಟ್ಟರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ದಿಯಾ ಮನೆ ಹತ್ರ ಬರ್ತಾನೆ. ಅವಾಗ ಬೇಬಿ ಡಾರ್ಲಿಂಗ್ ಅಂತ ಅಂದ್ಬಿಟ್ಟು ಬಾಲ ನಿಂತ್ಕೊಂಡು ಕೂಗ್ತಿರ್ತಾನೆ. ಅವಾಗ ವಾಚ್ಮ್ಯಾನ್ ಇದ್ದನು ಅಯ್ಯೋ ನಿನಗಿನ್ನೂ ಬುದ್ಧಿ ಬರಲಿಲ್ವೇನೋ ಅಂತ ಅಂದ್ಬಿಟ್ಟು ಏಯ್ ನಾನೇ ನಿಮ್ಮ ಮನೆ ಬಾಕ್ಲಲ್ಲಿ ಬಂದು ಕೂಗ್ತಿಲ್ಲ, ನಾನು ರೋಡಲ್ಲಿ ಇರೋದು ಕಣೋ, ನೀನು ಏನು ಮಾಡ್ತಿದ್ದೀಯ ಅದನ್ನು ಮಾತ್ರ ಮಾಡೋ, ಇದೇ ನೋಡು ಇವಾಗ ಅಂತ ಅಂದ್ಬಿಟ್ಟು ಇಲ್ಲಿ ಜಯದೇವ್ ಇದ್ದನು ವಾಚ್ಮ್ಯಾನ್ಗೆ ಬೈತಾನೆ. ಅವಾಗ ನಾನು ಕೂತಿರೋದು ರೋಡಲ್ಲಿ ಕೂರ್ತೀನಿ, ನಾನು ರೋಡಲ್ಲಿ ಮಾತಾಡ್ತೀನಿ, ಅದೇನು ಮಾಡ್ಕೊತೀರೋ ಮಾಡ್ಕೊಳ್ಳಿ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು
ಜಯದೇವ್ ಇದನ್ನು ರೋಡಲ್ಲಿ ಕೂತ್ಕೊಂಡು ಮತ್ತೆ ಬೇಬಿ ಡಾರ್ಲಿಂಗ್ ಅಂತ ಅಂದ್ಬಿಟ್ಟು ದಿಯಾನ ಕೂಗ್ತಿರ್ತಾನೆ. ಅಷ್ಟೊತ್ತಿಗೆ ದಿಯಾ ಹಾಗೆ ದಿಯಾ ಫ್ರೆಂಡು ಮೇಲ್ಗಡೆ ಬಂದು ನಿಂತ್ಕೊಂಡು ನೋಡ್ತಿರ್ತಾರೆ. ಅವಾಗ ಅಯ್ಯೋ ಇವನಿಗೆ ಎಷ್ಟಂದ್ರೂ ಬುದ್ಧಿನೇ ಬರಲಿಲ್ವಲ್ಲ, ಜಲ್ಲಿ ಅಂದರೆ ಟೇಷನ್ಗೆ ಎಳ್ಕೊಂಡೋಗಿ ಅಷ್ಟೊಂದು ತದ್ಕಿದ್ದಾರೆ, ಇನ್ನೂ ಅವ್ನು ಸೊಕ್ಕೆ ಅಡಗಿಲ್ಲ ನೋಡು ಅಂತಂದ್ಬಿಟ್ಟು ಇಲ್ಲಿ ಮಾತಾಡ್ಕೊತಿರ್ತಾರೆ. ಹಿಂಗೆ ಬಿಟ್ಟರೆ ಸರಿ ಹೋಗಲ್ಲ ಅಂತಂದ್ಬಿಟ್ಟು ಇಲ್ಲಿ ದಿಯಾ ಫ್ರೆಂಡ್ ಇದ್ದಳು, ಇವನ್ನ ನೀನು ಇದೇ ಥರ ರೋಡಲ್ಲಿ ಬಿಡ್ತಾ ಇದ್ರೆ ನಿನ್ನ ಮಾನ ಮರ್ವದಿ ಎಲ್ಲದೂ ಸಹಿತ ಹರಜಿಗಿಡ್ತಾನೆ, ಆಮೇಲೆ ನಿನ್ನ ಅಕ್ಷನ ಜೊತೆ ಓಡಾಡೋದೇ ಕಷ್ಟ ಆಗುತ್ತೆ, ಆಮೇಲೆ ನಿನ್ನ ಮಾನ ಮರ್ದಿನ ಇಲ್ಲದ ಥರ ಮಾಡ್ತಾನೆ, ಹಾಗೆ ನಿನಗೆ ಸ್ವಾತಂತ್ರ್ಯವಾಗಿ ಇರೋದಕ್ಕೂ ಸಹಿತ ಅವ್ನು ಬಿಡೋದಿಲ್ಲ, ಅದಕ್ಕೊಂದು ನೀನು ಪ್ಲಾನ್ ಮಾಡಲೇಬೇಕು ಅಂತಂದ್ಬಿಟ್ಟು ಇಲ್ಲಿ ದಿಯಾ ಫ್ರೆಂಡ್ ಹತ್ರ ಇದಕ್ಕೆ ಏನು ಮಾಡಲಿ ನಾನು ಇವನಿಂದ ಹೇಗೆ ಮುಕ್ತಿ ಹೊಂದೋದು ಅಂತಂದ್ಬಿಟ್ಟು ಇಲ್ಲಿ ಕೇಳಿದಾಗ ಅವನಿಂದ ಮುಕ್ತಿ ನಿನಗೆ ಸಿಗೋದೇ ಇಲ್ಲ, ಏಕೆ ಅಂದರೆ ಎಷ್ಟು ದಿವಸ ಅಂತ ಅವನನ್ನು ದೂರ ತಳ್ತಿ, ಅವನು ಎಲ್ಲಿ ಹೋಗ್ತಾನೆ ಹೇಳು, ಮತ್ತು ನೀನು ಹಿಂದೆನೇ ಸುತ್ತರಿತಿರ್ತಾನೆ, ನಿನಗೆ ಏನಾದರೂ ತೊಂದರೆ ಕೊಡ್ತಾನೆ ಇರ್ತಾನೆ, ಅವನಿಂದ ನೀನು ಅಪಾಯ ಕಟ್ಟಿಟ್ಟ ಬುತ್ತಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀನು ನಿನ್ನ ಹುಷಾರಲ್ಲಿ ಇರಲೇಬೇಕು, ಅಂದರೆ ನಾನು ಹೇಳಿದ ಥರ ಮಾಡಲೇಬೇಕು ಅಂತಂದ್ಬಿಟ್ಟು ಹೇಳ್ತಾನೆ. ಇವಾಗ ನಾನು ಏನು ಮಾಡಲಿ ಅಂತಂದ್ಬಿಟ್ಟು ಕೇಳಿದಾಗ ನೋಡು ಅವನ್ನ ನಿನ್ನ ಜೊತೆಗೆ ಇಟ್ಕೊ, ಅವನು ನಿನ್ನ ಹೇಳಿದ ಥರ ಕೇಳಬೇಕು, ನೀನು ಗುಲಾಮನ್ ಟೈಪ್ ಅವನ್ನ ಇಟ್ಕೊಬೇಕು, ನೀನು ಎಷ್ಟೊಂದು ಅವನ ಜೊತೆಗೆ ಇದ್ದಾಗ ಅವ್ನು ಎಷ್ಟು ನಿನಗೆ ಹಿಂಸೆ ಕೊಟ್ಟಿದ್ದಾನೆ, ನಿನಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ಅದನ್ನೆಲ್ಲ ಅವನು ಅನುಭವಿಸ್ಬೇಕು, ಅವಾಗೇ ನೀನು ಮಾಡೋದಕ್ಕೂ ಸಾರ್ಥಕ ಆಗುತ್ತೆ. ಅವ್ನ ಪಾಡಿಗೆ ಅವ್ನು ಬಿಟ್ಟರೆ ಅವ್ನು ನಿನಗೆ ಸುಮ್ಮನೆ ಟಾರ್ಚರ್ ಕೊಡೋದಕ್ಕೋಸ್ಕರ ಆಗ್ತಾನೆ, ಅವನ್ನ ನಿನ್ನ ಜೊತೆಗೆ ಇಟ್ಕೊಂಡು ಅವನಿಗೆ ನೀನು ಟಾರ್ಚರ್ ಕೊಡಬೇಕು, ನೀನು ಹೇಗೆ ಅವ್ನ ಗುಲಾಮನಾಗಿದ್ದೆಯೋ ಹಾಗೆ ಅವನು ಸಹಿತ ನಿನ್ನ ಗುಲಾಮನಾಗಿರಬೇಕು, ನೀನು ಹೇಳಿದ ಕೆಲಸ ಮಾಡಿಕೊಂಡು ನೀನು ಹೇಳಿದ ನಿನ್ನ ತಕ್ಕ ಭಿಕ್ಷೆ ಬೇಡಬೇಕು, ಆ ಥರ ನಿನ್ನ ಜೊತೆಗೆ ಇಟ್ಕೊಂಡ್ರೆ ಅವ್ನು ಏನು ಮಾಡೋಕ್ಕೆ ಹೋಗಲ್ಲ. ಅಕಸ್ಮಾತ್ ಅವ್ನು ಏನಾದರೂ ಮಾಡಬೇಕು ಅಂತಿದ್ರು ನಿನಗೆ ಮುಂಚೆನೇ ಗೊತ್ತಾಗುತ್ತೆ, ಇಲ್ಲ ಅಂದರೆ ಅವ್ನು ಹೊರಗಡೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ನೀನು ಸ್ವತಂತ್ರವಾಗಿ ಇರೋಕ್ಕಾಗಲ್ಲ, ಅವ್ನು ಏನಿದ್ರು ನಿನ್ನ ಜೊತೆಗೆ ಇಟ್ಕೊಂಡು ನಿನ್ನ ಗುಲಾಮನಾಗಿ ಅವ್ನು ಮಾಡ್ಕೊಳ್ಳೇಬೇಕು, ನೀ ಪಟ್ಟಿರೋ ಕಷ್ಟನೆಲ್ಲ ಅವ್ನು ಪಡಲೇಬೇಕು ಅಂತಂದ್ಬಿಟ್ಟು ಇಲ್ಲಿ ದಿಯಾ ಫ್ರೆಂಡ್ ದಿಯಾನ್ಗೆ ಹೇಳ್ಕೊಡ್ತಾಳೆ. ಅವಾಗ ಹೌದು ನೀನು ಹೇಳ್ತಿರೋದು ನಿಜ, ನಾನು ಸೈಡೆಲ್ಲ ತಿರ್ಸ್ಕೊಬೇಕು ಅಂದರೆ ನಾನು ಹೇಗೆ ಮಾಡಲೇಬೇಕು ಅಂತಂದ್ಬಿಟ್ಟು ಇಲ್ಲಿ ದಿಯಾನು ಸಹಿತ ಅನ್ಕೊತಾಳೆ. ಅವಾಗ ಸರಿ ಅಂತಂದ್ಬಿಟ್ಟು ಕೆಳಗಡೆ ಬರ್ತಾಳೆ. ಹಾಗೆ ಇಲ್ಲಿ ಗೌತಮ್ ಹಾಗೆ ಭೂಮಿಕಾ ಇಬ್ಬರು ಸಹಿತ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ತನ್ನ ಮಕ್ಕಳು ಎರಡೂ ಸಹಿತ ಬರ್ತಾರೆ. ಅಪ್ಪ ನೀನು ಮೋಸ ಮಾಡಿದೆ, ಈಗೂ ಭೇದ ಭಾವ ಮಾಡ್ತೀಯ ಅಂತಂದ್ಬಿಟ್ಟು ಇಲ್ಲಿ ಮಗ ಕೇಳ್ತಾರೆ. ಅಯ್ಯೋ ನಾನೇನು ಮಾಡಿದೆ ಗುಂಡು ಅಂತಂದು ಕೇಳಿದಾಗ ಇಲ್ಲ ಅವಳಿಗೆ ಮಾತ್ರ ಆ ಥರ ಬಟ್ಟೆ ತಂದೀಯ, ನನಗೆ ಮಾತ್ರ ಈ ಥರ ಬಟ್ಟೆ ತಂದಿದ್ದೆ, ನನಗೆ ಇಷ್ಟ ಆಗ್ತಾ ಇಲ್ಲ ಇದು ಅಂತಂದ್ಬಿಟ್ಟು ಹೇಳಿದಾಗ ಇಲ್ಲ ಕಣೋ ಸಿಕ್ಕಿದ್ದೆ ಅದು ಅದಕ್ಕೋಸ್ಕರ ಈ ಥರ ಬಟ್ಟೆ ತಂದಿದ್ದೀನಿ ಅಂದಾಗ ಇಲ್ಲ ನಿನಗೆ ಅವಳ ಮೇಲೆ ಮಾತ್ರ ಪ್ರೀತಿ ಹಾಗೆ ಅಂತಂದ್ಬಿಟ್ಟು ಇಲ್ಲಿ ಗುಂಡೂನ ಸಹಿತ ಬರ್ತಾರೆ. ಅಯ್ಯೋ ಆ ಥರ ಏನೂ ಇಲ್ಲ ಕಣೋ, ನನ್ನ ಫ್ರಾಕೆ ಕೊಟ್ಬಿಡ್ತೀನಿ ಹಾಕು ಅಂತಂದ್ಬಿಟ್ಟು ಹೇಳ್ತಾಳೆ. ಅವಾಗ ಅಯ್ಯೋ ನಾನೇನು ಹುಡುಗಿನ ನಾನು ಯಾಕೆ ನಿನ್ನ ಫ್ರಾಕ್ ಹಾಕ್ಕೊಳ್ಳಿ ಅಂತಂದ್ಬಿಟ್ಟು ಇಬ್ಬರು ಸಹಿತ ಊದ್ಕೊಂಡು ಕೂತಿರ್ತಾರೆ. ಅವಾಗ ಅಯ್ಯೋ ಗೌತಮ್ ಅವ್ರೆ ನೋಡಿಲ್ಲಿ ಅವ್ರಿಬ್ಬರು ಸಿಟ್ಟು ಮಾಡ್ಕೊಂಡ್ರಿ, ಹೇಗೆ ಅವ್ರನ್ನ ಕರಗಿಸೋದು ಅಂತಂದ್ಬಿಟ್ಟು ಇಲ್ಲಿ ಭೂಮಿಕಾ ಹಾಗೆ ಗೌತಮ್ ಯೋಚನೆ ಮಾಡ್ತಿರ್ತಾರೆ. ಅಯ್ಯೋ ನಾನು ಬಟ್ಟೆ ತರಕ್ಕೆ ಹೋಗಿದ್ದೆ, ಅವ್ನು ಅಡ್ಜಸ್ಟ್ ಆಗೋದು ಅವನಿಗೆ ತಂದೆ, ಇವಳು ಅಡ್ಜಸ್ಟ್ ಆಗೋದು ಇವಳು ತಂದೆ, ಆದರೆ ಇವ್ರು ಈ ಥರ ಕಿತ್ತಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ವಲ್ಲ, ಇವಾಗ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಹಾಗೆ ಭೂಮಿಕಾ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಇಲ್ಲಿ ದಿಯಾ ಇದ್ದಳು ಜಯದೇವ್ಗೆ ಕೊಡಬಾರ್ದು ಕಷ್ಟನೆಲ್ಲ ಕೊಟ್ಟು ತನ್ನ ಗುಲಾಮನಾಗಿ ಮಾಡ್ಕೊತಾಳ, ಅಥವಾ ಜಯದೇವು ಅವಳ ಜೊತೆಗೆ ಇದ್ಬಿಟ್ಟು ಅವಳಿಗೆ ಸಹಿತ ತಿರುಮಂತ್ರ ಮಾಡ್ತಾನೆ, ಹಾಗೆ ಅವನಿಂದ ಇಲ್ಲಿ ಮತ್ತೆ ಗೌತಮ್ಗೆ ತೊಂದರೆ ಆಗುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.